ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಪೇಪರ್ನಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತು 10.5 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ಸ್ಲೀವ್ಸ್ ಲೆಂತ್ ವಿಡ್ತು 8 ಇಂಚಿಗೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ಲೀವ್ಸ್ ಡೌನ್ ನಾನು 3 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಪಫ್ ಸ್ಲೀವ್ಸ್ ಪ್ಲೇಟ್ಸ್ ಮಾಡೋದಕ್ಕೋಸ್ಕರ ಈ ರೀತಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಇದರ ವಿಡ್ತು ಇಲ್ಲಿ 19.5 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಇದರ ವಿಡ್ತು 19.5 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಪ್ಲೇಟ್ಸ್ ಪಾರ್ಟ್ದು ಲೆಂತ್ ಎಷ್ಟಿದೆ ಅಂತ ಹೇಳಿಲ್ಲ ನಾನು. ಈ ಪ್ಲೇಟ್ಸ್ ಪಾರ್ಟ್ದು ಲೆಂತು 6 ಇಂಚಿಗೆ ತೊಗೊಂಡಿದ್ದೀನಿ. ವಿಡ್ತು 19.5 ಇಂಚಿಗೆ ತೊಗೊಂಡಿದ್ದೀನಿ. ಈ ರೀತಿ ಒಂದು ಸೈಡು ಪ್ಲೇಟ್ಸ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಈ ಸೈಡು ಈ ರೀತಿ ಪ್ಲೇಟ್ಸ್ಗಳನ್ನೆಲ್ಲ ಹಿಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಪಫ್ ಸ್ಲೀವ್ಸ್ ಪ್ಲೇಟ್ಸ್ ಪಾರ್ಟ್ನ ಸ್ಟಿಚ್ ಮಾಡಿ ಆಯಿತು. ಈಗ ಪೇಪರ್ನಲ್ಲಿ ಕಟ್ ಮಾಡಿದ್ನಲ್ಲ ಆ ಸ್ಲೀವ್ಸ್ನ ಇಲ್ಲಿ ನಾನು 6 ಇಂಚಿಗೆ ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ 6 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡು ಅದನ್ನು ಈಗ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ ಮೇಲಿನ ಸೈಡ್ ಮಾತ್ರ ಕಟ್ ಮಾಡಿಕೊಂಡು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಪ್ಲೇಟ್ಸ್ ಪಾರ್ಟ್ ಮೇಲೆ ಈ ಪೇಪರ್ನ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ ಶೇಪ್ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ಸ್ಲೀವ್ಸ್ ಮೇಲ್ಭಾಗದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಪ್ಲೇಟ್ಸ್ ಪಾರ್ಟ್ಗೆ ಪೇಪರ್ ಸ್ಲೀವ್ಸ್ನ ಇಟ್ಟು ಸ್ಟಿಚ್ ಮಾಡಿ ಆಯಿತು. ಈಗ ಇದನ್ನ ಪೇಪರ್ನೆಲ್ಲ ತೆಗೆದುಕೊಳ್ಳೋಣ. ಅದಕ್ಕೂ ಮುಂಚೆ ಇಲ್ಲಿ ಜಾಸ್ತಿ ಆಗಿರೋ ಪ್ಲೇಟ್ಸ್ ಪಾರ್ಟ್ನೆಲ್ಲ ಕಟ್ ಮಾಡಿ ತೆಗೆದುಕೊಳ್ಬೇಕು. ಈ ರೀತಿ ಇದನ್ನ ಕಟ್ ಮಾಡಿ ಆಯಿತು. ಈಗ ಈ ಪೇಪರ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡಿರೋವಂಥ ಪೇಪರ್ನೆಲ್ಲ ನೀಟಾಗಿ ತೆಗೆದುಕೊಂಡು ಬಿಡಬೇಕು. ಈ ರೀತಿ ನಾನು ಎಲ್ಲ ಪೇಪರ್ನ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ಪೇಪರ್ನ ನಾನು ನೀಟಾಗಿ ತೆಗೆದು ಆಯಿತು. ಇಲ್ಲಿ ಸ್ಲೀವ್ಸ್ 1 ಇಂಚಿಗೆ ಕಡಿಮೆ ಇರೋದ್ರಿಂದ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊಂಡಾಯಿತು. ಇಲ್ಲಿ ಜಾಸ್ತಿ ಆಗಿರೋದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಸೈಡು ಕೂಡ ಅದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊಳ್ಬೇಕು.
ಈ ರೀತಿ ಪಫ್ ಸ್ಲೀವ್ಸು ಪ್ಲೇಟ್ಸ್ ಪಾರ್ಟ್ ರೆಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗ ಪೇಪರ್ನಲ್ಲಿ ನಾನು ಬಾರ್ಡರ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ನಲ್ಲ, ಇದು ಲೆಂತ್ಗೆ 4.5 ಇಂಚ್ ಇದೆ. ಈ ರೀತಿ ಇದನ್ನು ಬಾರ್ಡರ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಇದು ಅಳತೆ ಅದರಷ್ಟಿದೆ ಇಲ್ಲೋ ಅಂತ ನೋಡಿಕೊಂಡು ಈಗ ಇದು ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಬಾರ್ಡರ್ ಪಾರ್ಟು. ಈ ಸ್ಲೀವ್ಸ್ ಮೇಲೆ ಈ ರೀತಿ ಬಾರ್ಡರ್ನ ಹಾಕ್ಕೊಳ್ಬೇಕು ಮೇಲಿನ ಸೈಡು. ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದು ಸ್ಲೀವ್ಸ್ ಮೇಲಿನ ಸೈಡು ನಾನು ಬಾರ್ಡರ್ನ ಇಟ್ಟು ಈ ರೀತಿ ಸ್ಲೀವ್ಸ್ ಕೆಳಗಡೆ ಲೈನಿಂಗ್ನ ಇಟ್ಟು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಟ್ಸ್ ಪಾರ್ಟ್ಗೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈಗ ಈ ಪ್ಲೇಟ್ಸ್ ಪಾರ್ಟ್ ಇದೆಲ್ಲ ಅದನ್ನು ಈ ರೀತಿ ಒಳಗಿನ ಸೈಡು ಫೋಲ್ಡ್ ಮಾಡಿಕೊಂಡು ಇಲ್ಲಿ ಬಾರ್ಡರ್ಗೆ ಮತ್ತೆ ಒಂದು ಸ್ಟಿಚ್ನ ಮಾಡ್ಕೊಳ್ಳೋಣ. ಬಾರ್ಡರ್ ಈ ಸೈಡು ಈ ರೀತಿ ಬಾರ್ಡರ್ಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ತಿರ್ಸ್ಕೊಳ್ಬೇಕು. ಈ ರೀತಿ ಬಾರ್ಡರ್ ರೆಡಿ ಆಯಿತು. ಈಗ ಮತ್ತೆ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಟ್ಸ್ ಪಾರ್ಟ್ಗೆ ನಾನು ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ಪಫ್ ಸ್ಲೀವ್ಸ್ ರೆಡಿ ಆಯಿತು ನೋಡ್ಬೋದು. ಈಗ ಇಲ್ಲಿ ಜಾಸ್ತಿ ಆಗಿರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಪಫ್ ಸ್ಲೀವ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಆಮೇಲೆ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡಿದ್ರಲ್ಲ. ಈ ಪಫ್ ಸ್ಲೀವ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.